ನಮಸ್ಕಾರ ಮುಖ್ಯಮಂತ್ರಿ ಚಂದ್ರು, ಧನ್ಯವಾದಗಳು. ನಿಮಗೆ ವಿಶೇಷವಾಗಿ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಹಳ್ಳಿಗೂ ಕೂಡ ಸುದ್ದಿ ಮಾಧ್ಯಮದಲ್ಲಿ ಸುದ್ದಿಯನ್ನು ಕೊಡ್ತಕ್ಕಂಥ ಜನ, ನನಗೆ ಭಾಳ ಸಂತೋಷ. ಇತ್ತೀಚಿನ ದಿನಗಳಲ್ಲಿ ಏನೇನೋ ಸ್ವಲ್ಪ ಅನುಮಾನಗಳಿದ್ದರೂ ಕೂಡ ನ್ಯೂಸ್ ಫಸ್ಟ್ ಚಾನಲ್ನಲ್ಲಿ ಹರೀಶ್ ರವರ ಮುಖಂಡತ್ವದಲ್ಲಿ ಬರ್ತಾ ಇರೋದೆಲ್ಲ ನೋಡಿದಾಗ ನಮ್ಮದೇ ಆಗಲಿ ಇನ್ನೊಬ್ಬರದ್ದಾಗಲಿ ಸತ್ಯಕ್ಕೆ ಭಾಳ ಹತ್ತಿರವಾಗಿರ್ತವೆ, ಆಮೇಲೆ ಸಹಜವಾಗಿರ್ತವೆ ಮತ್ತು ಎಲ್ಲೋ ಒಂದು ಕಡೆ ಅರಿವನ್ನು ಮೂಡಿಸ್ತಕ್ಕಂಥ, ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಜವಾಬ್ದಾರಿಯುತವಾದಂಥ ರೀತಿಯಲ್ಲಿ ಅದು ಶಿಕ್ಷಣದಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು, ಅಥವಾ ಮೂಲಸೌಕರ್ಯಗಳ ಸೌಲಭ್ಯಗಳಿರ್ಬೋದು, ಅಥವಾ ದಿನನಿತ್ಯದ ಕಾರ್ಯದಲ್ಲಿ ಪರಿಸರದ ವಿಚಾರ ಇರ್ಬೋದು, ಎಲ್ಲವನ್ನು ಕೂಡ ನಾನು ಗಮನಿಸ್ತಾ ಇರ್ತೀನಿ. ಹಾಗಾಗಿ ನಾನು ಕೂಡ ಎಷ್ಟೋ ಮಾಡಿದ್ದೀನಿ. ಹಾಗಾಗಿ ಅವರು 5 ವರ್ಷ ಮುಗಿಸಿರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಇನ್ನೂ 50 ಅಥವಾ 100 ವರ್ಷಗಳ ಕಾಲ ಜೋರಾಗಿ ಇದೇ ಥರ ಆರೋಗ್ಯಕರವಾದ ವಾತಾವರಣವನ್ನು ಸಾರ್ವಜನಿಕರಿಗೆ ಕೊಟ್ಟು ಉಪಯೋಗ ಆಗೋ ಥರ ಮಾಡಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದ. ನ್ಯೂಸ್ ಫಸ್ಟ್ ಎಂಬ ಸಂಸ್ಥೆ ಉತ್ತಮವಾದ 5 ವರ್ಷಗಳನ್ನು ಪೂರೈಸಿ 6ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಾನು ಸಂಸ್ಥೆಯ ಪ್ರತಿಯೊಬ್ಬರಿಗೂ ಕೂಡ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಈ ಸಂಸ್ಥೆಯು 5 ವರ್ಷಗಳಿಂದ ಸತತವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಹಲವು ಒಳ್ಳೆಯ ವಿಚಾರಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಮತ್ತೆ ಕೂಡ ಮುಂದಿನ ದಿನಗಳಲ್ಲಿ ಇದೇ ರೀತಿ ತನ್ನ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಲಿ, ಸರ್ವರಿಗೂ ಕೂಡ ಇದರಿಂದ ಉತ್ತಮವಾಗಲಿ, ಆ ಸಂಸ್ಥೆಯು ಕೂಡ ಮತ್ತಷ್ಟು ಶಕ್ತಿಯುತವಾಗಿ ಬೆಳೆಯಲಿ, ಎಲ್ಲರಿಗೂ ಸಹಕಾರಿಯಾಗಿ ನಿಲ್ಲಿ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳುತ್ತಾ ಎಲ್ಲರಿಗೂ ಕೂಡ ಈ 5ನೇ ವರ್ಷದ ಶುಭಾಶಯಗಳನ್ನು ಬಯಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ಕನ್ನಡ ವಾಹಿನಿ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದು ಸುಮಾರು 5 ವರ್ಷಗಳ ಕಾಲ ಆಗಿದೆ. 5 ವರ್ಷಗಳ ಯಶಸ್ವಿ ಗಾಥೆಯನ್ನು ತೋರಿಸ್ತದೆ. ನೈಜವಾದ ಸುದ್ದಿಯನ್ನು ಬಿತ್ತರಿಸೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಈ TV ಫಸ್ಟ್ ಅನ್ನೋದು ಒಳ್ಳೆ ವಾಹಿನಿ ಅಂತ ಹೆಸರುವಾಸಿಯಾಗಿದೆ. ಇದೇ ಥರ ನೈಜವಾದ ಸುದ್ದಿಗಳನ್ನು ಪ್ರಕಟಿಸೋದರ ಮುಖಾಂತರ ಇದು ಕರ್ನಾಟಕದ ಜನತೆಯ ಪ್ರೀತಿಗೆ ಪಾತ್ರರಾಗಲಿ ಅಂತ ಹೇಳಿ ನಾನು ಇವತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಶುಭಾಶಯಗಳನ್ನು. ನ್ಯೂಸ್ ಫಸ್ಟ್ ವಾಹಿನಿ ಕನ್ನಡಿಗರ ಮನೆ ಮತ್ತು ಮನದಾಳದಲ್ಲಿ ಉಳಿದಿರುವಂಥ ಕರ್ನಾಟಕದ ಭಾರಿ ದೊಡ್ಡ ಮುಖ್ಯ ವಾಹಿನಿ, ನನ್ನ ಅಚ್ಚುಮೆಚ್ಚಿನ ವಾಹಿನಿ. ಅದರ 5 ವರ್ಷವನ್ನು ಮುಗಿಸಿ 6ನೇ ವರ್ಷಕ್ಕೆ ಕಾಲಿಡ್ತಿರುವಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಕನ್ನಡಿಗರ ಪರವಾಗಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ನ್ಯೂಸ್ ಫಸ್ಟ್ ನಾಡಿನ ಕನ್ನಡ ಪರ, ಸಮಾಜದ ಪರ, ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಂಡು 5 ವರ್ಷ ಈ ನಾಡಿನ ಸಂಸ್ಕೃತಿಯನ್ನು, ಈ ನಾಡಿನ ಆಗುಹೋಗುಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಭಾರಿ ಪ್ರಮುಖವಾದ ವಾಹಿನಿ ನ್ಯೂಸ್ ಫಸ್ಟ್. ಅದಕ್ಕೆ ಮತ್ತೊಮ್ಮೆ ನಾನು ಅದರ ವಾರ್ಷಿಕೋತ್ಸವಕ್ಕೆ ಅಭಿನಂದಿಸ್ತಾ, ನ್ಯೂಸ್ ಫಸ್ಟ್ ವಾಹಿನಿ ಇಡೀ ಕನ್ನಡಿಗರ ಮನೆಯ ಮನದಾಳದ ಮಾತಾಗಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಇಡೀ ಕರ್ನಾಟಕದ ಯಾವ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದೆ, ಭ್ರಷ್ಟರ, ದುಷ್ಟರ, ಸಮಾಜಘಾತಕ ಶಕ್ತಿಗಳ ವಿರುದ್ಧ ಒಂದು ದೊಡ್ಡ ಸಮರವನ್ನು ಸಾರುತ್ತಿರುವಂಥ ವಾಹಿನಿ. ಹಾಗಾಗಿ ಅಂಥ ವಾಹಿನಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ನಮಸ್ತೆ ಕನ್ನಡಿಗರೇ.